Hello students, in today's class we will discuss about objectives of trial balance. In previous classes we have understood what is trial balance, the meaning of trial balance along with the steps of trial balance. In today's class we will discuss about objectives of trial balance. ಹಿಂದಿನ ಕ್ಲಾಸ್ ನಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಅಂತ ಅಂದ್ರೆ ಏನು ಮತ್ತೆ ಅದರ ಸ್ಟೆಪ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಿದ್ವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಅದರ ಉದ್ದೇಶಗಳು ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಟು ಅಸರ್ಟೈನ್ ದ ಅರ್ಥಮೆಟಿಕಲ್ ಅಕ್ಯುರೇಸಿ of every ledgers. So what we will transfer in the ledger, to ascertain the arithmetical accuracy of ledgers. So what we will transfer in the trial balance, the balances of every ledger will be transferred or posted in the trial balance. So here we will understand the arithmetic accuracy. So here when the balances are transferred or posted in the trial balance, so those should be exactly correct with the accuracy, with the ledgers of every accounts. So here ನೀವೇನೋ ಪ್ರಿಪೇರ್ ಮಾಡಿರ್ತೀರಲ್ಲ ಲೆಡ್ಜರ್ ಇದಕ್ಕಿಂತ ಮುಂಚಿತವಾಗಿ ಲೆಡ್ಜರ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಪ್ರಿಪೇರ್ ಮಾಡಿರ್ತಕ್ಕಂಥ ಲೆಡ್ಜರ್ನ ಬ್ಯಾಲೆನ್ಸಿಂಗ್ ಅಮೌಂಟ್ಗಳು ಪ್ರತಿಯೊಂದು ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಅಕ್ಯುರೇಸಿ ಕರೆಕ್ಟಾಗಿ ಅಲ್ಲಿ ಪೋಸ್ಟ್ ಆಗಿರ್ಬೇಕು. ಸೊ ದ್ಯಾಟ್ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ನಿಮ್ಮ ಹತ್ರ ಇರುವಂಥ ಟ್ರಯಲ್ ಬ್ಯಾಲೆನ್ಸ್ ಮತ್ತು ಲೆಡ್ಜರ್ ಅದೆರಡು ಎಕ್ಸಾಕ್ಟ್ ಆಗಿದ್ದಾವೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಸೆಕೆಂಡ್, ಟು ಹೆಲ್ಪ್ ಇನ್ ದ ಲೊಕೇಟಿಂಗ್ ಎರರ್ಸ್ ಇಫ್ ಯು ಆರ್ ಟ್ರಾನ್ಸ್ಫರ್ಡ್ in trial balance sum of money in debit side 20,000, in credit side maybe 10,000. So this is the purchase and this will be the sales balance. So here this 20,000 should be exactly in the purchase book or purchase account where you have the purchase book now. So that purchase book should have the balance of 20,000 only, so that your trial balance is correct. And if you have entered only 10,000 means this is error. Error is nothing but mistake. So you have done the mistake of 10,000 rupees. So here while entering in the trial balance you should be careful. Along with that you will come to know where the error has encountered. Along with that, if your trial balance is not balanced with the same money means same amount, lump sum amount means it is nothing but your ledger may be wrong or the post of ledger in trial balance may be error or mistake or your journal entry may be in a wrong way. So ಇದರಲ್ಲಿ ನೀವು ಟ್ರಯಲ್ ಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಬರ್ತೀರಿ. ಸೊ ಇನ್ ಕೇಸ್ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಏನಾದರೂ ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ನಿಮ್ಮ ಕ್ರೆಡಿಟ್ ಮತ್ತು ಡೆಬಿಟ್ ಸೈಡ್ನಲ್ಲಿ ಸೇಮ್ ಅಮೌಂಟ್ ಬಂದಿಲ್ಲ ಅಂತಂದರೆ ಅದರ ಅರ್ಥ ನೀವೇನಿಲ್ಲಿ ಅಮೌಂಟ್ನ ಪೋಸ್ಟ್ ಮಾಡಿರ್ತೀರಲ್ಲ ಅಲ್ಲಿ ತಪ್ಪಿದೆ ಅಂತ ಅರ್ಥ. ಇನ್ ಕೇಸ್ ಅಲ್ಲಿ ತಪ್ಪಾಗಿಲ್ಲ ಅಂತಂದರೆ ನಿಮ್ಮ ಲೆಡ್ಜರ್ ಪ್ರಿಪ್ರೇಷನಲ್ಲಿ ಏನಾದರೂ ತಪ್ಪಿದೆ ಅಥವಾ ನಿಮ್ಮ ಜರ್ನಲ್ನಲ್ಲಿ ತಪ್ಪಿದೆ. ಜರ್ನಲ್ನಲ್ಲಿ ನೀವು ಸೇಲ್ಸ್ ಅಕೌಂಟ್ ಯಾವಾಗಲೂ ಇನ್ ಕೇಸ್ ನೀವು ಸೇಲ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಅಂತ ಬರುತ್ತಾ, ಯಾವಾಗಲೂ ಸೇಲ್ಸ್ ಡೆಬಿಟೆಡ್ ಆಗಲ್ಲ. ಸೊ ಸೇಲ್ಸ್ ಯಾವಾಗಲೂ ಕೆಳಗಡೆನೆ ಬರುತ್ತೆ, ಸೇಲ್ಸ್ ರಿಟರ್ನ್ ಮೇಲ್ಗಡೆ ಬರುತ್ತೆ. ಸೊ ಈ ಥರ ಬಂದಾಗ ನಿಮ್ಮ ಬ್ಯಾಲೆನ್ಸಿಂಗ್ ಅಮೌಂಟ್ ಆಟೋಮೆಟಿಕ್ ಆಗಿ ತಪ್ಪು ಬರುತ್ತಾ. ಸೊ ಇದರ ಅರ್ಥ ನಿಮ್ಮ ಜರ್ನಲ್ನಲ್ಲಿ ತಪ್ಪಿದೆ ಅಂತ ಅರ್ಥ ಆಗುತ್ತೆ. ಸೊ ಇನ್ ಕೇಸ್ ನೀವಿಲ್ಲ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟೇ ಬರ್ತೀರಿ ಅಂತಂದರೆ ಅಲ್ಲಿ ಬರ್ದಿರ್ತಕ್ಕಂಥ ಟೂ ಸೇಲ್ಸ್ ಏನು ಬರುತ್ತಲ್ಲ ಅದನ್ನ ನೀವು ಕನ್ಫ್ಯೂಸ್ ಆಗಿ ಈ ಸೈಡಲ್ಲಿ ಸೇಲ್ಸ್ ಅಂತ ಬರ್ದಿರ್ತೀವಿ.
ಸೊ ಇಲ್ಲಿ ಪೋಸ್ಟ್ ಮಾಡುವಲ್ಲಿ ತಪ್ಪಾಗಿರುತ್ತೆ. ಸೊ ಇಲ್ಲಾದರೂ ತಪ್ಪಾಗಿರ್ಬೋದು ಅಥವಾ ಇಲ್ಲಾದರೂ ತಪ್ಪಾಗಿರ್ಬೋದು. ಇದನ್ನ ನೀವು ಕೇರ್ಫುಲ್ ಆಗಿ ನೋಡಿಕೊಂಡು ನಿಮ್ಮ ಬ್ಯಾಲೆನ್ಸಸ್ ಟ್ರಯಲ್ ಬ್ಯಾಲೆನ್ಸಸ್ ಅಲ್ಲಿ ಅಮೌಂಟ್ ಒಂದ್ಸರಿ ಹಾಕಿದ್ಮೇಲೆ ಬ್ಯಾಲೆನ್ಸ್ ಆಗಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಎಲ್ಲಿ ತಪ್ಪು ನಡೆದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಟ್ರಯಲ್ ಬ್ಯಾಲೆನ್ಸ್ನ ಹಾಕ್ತಾ ಹೋಗ್ತೀವಿ. ಸೊ ಥರ್ಡ್ ಒನ್, ಟು ಹೆಲ್ಪ್ ಇನ್ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ್ದಾಗುತ್ತೆ, ಪ್ರತಿಯೊಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಂದು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗುತ್ತೆ. ಸೊ ಇನ್ನೊಂದು ಯಾವ್ದಾಗುತ್ತೆ, ಬ್ಯಾಲೆನ್ಸ್ ಶೀಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನ ಏನಕ್ಕೋಸ್ಕರ ಹಾಕ್ತಾರೆ, ಎರಡೂ ಕಂಪಲ್ಸರಿ ಆಗಿ ಹಾಕಲೇಬೇಕು, ಅದು ವರ್ಷದ ಕೊನೆಯಲ್ಲಿ. ಸೊ ಇಯರ್ ಎಂಡಿಂಗ್ ಹಾಕ್ತಾ ಬರ್ತದೆ. ಆ ಕಂಪನಿ ಮೇಲೆ ಯಾವ ಡೇಟನ್ನ ಅವರು ಇಯರ್ ಎಂಡಿಂಗ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಆ ಕಂಪನಿ ಅಥವಾ ಆ ಬಿಸ್ನೆಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದರಲ್ಲಿ ಈ ಬ್ಯಾಲೆನ್ಸ್ ಶೀಟನ್ನ ಪ್ರಿಪೇರ್ ಮಾಡೋದೇನಂತಂದ್ರೆ ಫಿನಾನ್ಷಿಯಲ್, ಈ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು ಅಂತ ಏನೇನು ಮಾಡ್ತಾರೆ ಅಂದರೆ ನಿಮ್ಮ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಐ ಮೀನ್ ನಿಮ್ಮ ಕಂಪನಿಯ ಸಿಚುವೇಶನ್, ಎಷ್ಟು ಆಸ್ತಿಗಳನ್ನು ಹೊಂದಿದೆ ಮತ್ತು ಎಷ್ಟು ಹೊಣೆಗಾರಿಕೆಯನ್ನು ಎಕ್ಸಾಕ್ಟಾಗಿ ಹೊಂದಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ರೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ ಅಂದರೆ ನಿಮ್ಮ ಒಂದು ಕಂಪನಿ ಏನಿರುತ್ತಲ್ಲ ಆ ಕಂಪನಿಯಲ್ಲಿ ಪ್ರಾಫಿಟ್ ಆಗಿದೆಯೋ ಅಂದರೆ ಲಾಭ ಆಗಿದೆಯೋ ಅಥವಾ ಲಾಸ್ ನಷ್ಟ ಆಗಿದೆಯೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಿಮಗೆ ಪ್ರಾಫಿಟ್ ಆಗಿತ್ತು ಅಂದರೆ ನಿಮ್ಮ ಕಂಪನಿ ಹೆಲ್ದಿ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಲಾಸ್ ಆಗಿತ್ತು ಅಂತಂದರೆ ನಿಮ್ಮ ಕಂಪನಿ ಅನ್ಹೆಲ್ದಿ ಇದೆ ಅಂತ ಅರ್ಥ ಅಲ್ಲ, ಅನಾರೋಗ್ಯ ಇದೆ ಅಂತ ಅರ್ಥ ಅಲ್ಲ. ಅದರ ಬದಲಾಗಿ ಪ್ರಾಫಿಟ್ ಆಗಿದೆ ಅಂತಂದರೆ ನಿಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಏನಿದೆ ಅಂದರೆ ನಿಮ್ಮ ಕಂಪನಿಯ ವ್ಯವಸ್ಥಾಪನೆ ಸರಿಯಾಗಿ ಇದೆ ಅಂತ ಅರ್ಥ. ಇನ್ ಕೇಸ್ ಲಾಸ್ ಆಗಿತ್ತು ಅಂತಂದರೆ ನಿಮ್ಮ ಕಂಪನಿಯ ವ್ಯವಸ್ಥಾಪನೆಯಲ್ಲಿ ಏನಾದರೂ ತಪ್ಪಿದೆ ಅಥವಾ ಅವರ ಒಂದು ಯೋಜನೆ ಪ್ಲಾನಿಂಗ್ ಏನು ಮಾಡ್ತಾರಲ್ಲ ಅದರಲ್ಲಿ ತಪ್ಪಿದೆ ಅಥವಾ ನಿಮ್ಮ ಎಕ್ಸ್ಟರ್ನಲ್ ಹೊರಗಿನ ಏನು ಜಗತ್ತಿದೆ ಅಲ್ಲ ಯಾವುದೆಲ್ಲ ಪರಿಣಾಮ ಬೀರುತ್ತೋ ನಿಮ್ಮ ಕಂಪನಿ ಮೇಲೆ ಅಲ್ಲಿ ಏನೋ ಗೊಂದಲ ಇದೆ ಅಂತ ಅರ್ಥ. ಸೊ ಇನ್ನು ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನಿಮ್ಮ ಕಂಪನಿಯಲ್ಲಿ ಎಷ್ಟು ಆಸ್ತಿ ಇದೆ, ಸೊ ದಟ್ ನಿಮ್ಮ ಹೊಣೆಗಾರಿಕೆಗಳು ಸರಿಯಾದ ರೀತಿಯಲ್ಲಿ ಇದಾವ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ನ ಹಾಕಲಾಗುತ್ತೆ. ಸೊ ಇನ್ನು ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕು ಅಂತ ಅಂದರೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಹಾಕಬೇಕು ಅಂತಂದರೆ ನಿಮ್ಮ ಲೆಡ್ಜರ್ ಬ್ಯಾಲೆನ್ಸಸ್ನೇ ಎಕ್ಸಾಕ್ಟಾಗಿ ಡೈರೆಕ್ಟಾಗಿ ಪೋಸ್ಟ್ ಮಾಡ್ಬೋದು. ಆದರೆ ಈಗ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಹಾಕ್ತಿದ್ದೀರಿ ಅನ್ಬೋದು. ಸೊ ಹಾಕುವಾಗ ನೀವು ಪ್ರತಿಯೊಂದು ಲೆಡ್ಜರ್ ಪೇಜಿಗೆ ಹೋಗಿ ಪ್ರತಿಯೊಂದು ಹಾಕಬೇಕು, ಹೌದಾ? ಸೊ ಹಾಕಿದ್ದು ಕರೆಕ್ಟಾಗಿ ಪ್ರತಿಯೊಂದು ಹಾಕಿದ್ದೀವಾ ಇಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಅದರ ಬದಲಾಗಿ ನೀವು ಟ್ರಯಲ್ ಬ್ಯಾಲೆನ್ಸ್, ಸೊ ಇದನ್ನು ಹಾಕೋಕ್ಕಿಂತ ಮುಂಚೆ ನೀವು ಟ್ರಯಲ್ ಬ್ಯಾಲೆನ್ಸ್ ಒಂದು ಟ್ರಯಲ್ ಅಂದ್ರೆ ಗೊತ್ತಲ್ಲ, ಟ್ರಯಲ್ ರೂಮ್ ಹಂಗೆಲ್ಲ ಇರುತ್ತಲ್ಲ, ಸೊ ಅದೇ ಥರ ಇದು ಟ್ರಯಲ್ ಬ್ಯಾಲೆನ್ಸ್. ಸೊ ಪ್ರತಿಯೊಂದು ಬ್ಯಾಲೆನ್ಸ್ ಟ್ರಯಲ್ ಆಗಿ ನೋಡೋದು ಎಕ್ಸಾಕ್ಟಾಗಿ ಎರಡು ಬ್ಯಾಲೆನ್ಸ್ ಆಗುತ್ತಾ ಇಲ್ಲ, ಡೆಬಿಟ್ ಮತ್ತು ಕ್ರೆಡಿಟ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ನೀವಿಲ್ಲಿ ಒಂದು ಫರ್ನಿಚರ್ನ ಪರ್ಚೇಸ್ ಮಾಡಿ, ಸೊ ಅದರ ಕಾಸ್ಟ್ ಒಂದು 20,000 ಐತೆ. ಸೊ ಈ 20,000 ಎಕ್ಸಾಕ್ಟಾಗಿ ಐತಾ ಇಲ್ಲ ಅಂತ ನೀವು ಪ್ರತಿಯೊಂದು ಲೆಡ್ಜರಿಗೆ ಹೋಗಿ ನೋಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ನೀವು ಪ್ರತಿಯೊಂದು ಲೆಡ್ಜರ್ಗೆ ನೋಡ್ತಾ ಹೋದರೆ ಮೇ ಬಿ ಯಾವುದಾದ್ರೂ ಒಂದು ಲೆಡ್ಜರ್ ಮಿಸ್ ಆಗ್ಬೋದಾ. ಸೊ ಆ ಮಿಸ್ಟೇಕ್ನ ತೆಗಿಯೋದಕ್ಕೋಸ್ಕರ ಅಂತ ಟ್ರಯಲ್ ಬ್ಯಾಲೆನ್ಸ್ ಹಾಕಿರ್ಬೋದು. ಸೊ ಈಗ ಟ್ರಯಲ್ ಬ್ಯಾಲೆನ್ಸಲ್ಲಿ ನಿಮ್ಮ ಫರ್ನಿಚರ್ ಪರ್ಚೇಸಿಂಗ್ ಅಮೌಂಟ್ ಎಷ್ಟೈತಿ ಅಂತ ನೋಡ್ಬೋದು, ಅದನ್ನು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಿಗೆ ಹಾಕ್ಬೋದಲ್ಲ. ಫರ್ನಿಚರ್ ಅಂತೂ ಬ್ಯಾಲೆನ್ಸ್ ಶೀಟಲ್ಲೇ ಬರ್ತದೆ. ಸೊ ಆ ಫರ್ನಿಚರ್ ಅಮೌಂಟ್ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಡೈರೆಕ್ಟಾಗಿ ತಗೋಬೋದು. ಅದು ಹೆಂಗೆ ಅಂದರೆ ನೀವು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿದಂಥ ಸಿಚುವೇಶನಲ್ಲಿ ನೀವು ಇರುವಂಥ ಬ್ಯಾಲೆನ್ಸಸ್ನ ಡೈರೆಕ್ಟಾಗಿ ತಗೋಬೋದು. ಇನ್ ಕೇಸ್ ನೀವೇನಾದರೂ ಇಲ್ಲಿ ಪ್ರತಿಯೊಂದು ಲೆಡ್ಜರಿಂದ ತಗೋತಾ ಹೋದ್ರಿ ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ಲೆಡ್ಜರ್ ಮಿಸ್ ಆಗುವಂಥ ಸಿಚುವೇಶನ್ಸ್ ಇದೆ. ಸೊ ಆ ಕಾರಣಕ್ಕೋಸ್ಕರ ಈ ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡ್ತಾ ಬರುತ್ತೆ. ಇದು ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ನ ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್.
ಇನ್ನು ಈಗ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಸೊ ಸ್ಟೆಪ್ಸನ್ನು ಬಿಟ್ಟು ಪ್ರಿಪರೇಷನ್ ಯಾವ ಥರ ಪ್ರಿಪೇರ್ ಮಾಡ್ತೀವಿ. ಸೊ ಈಗ ನೀವು ಒಂದು ಏನನ್ನಾದ್ರೂ ಪ್ರಿಪೇರ್ ಮಾಡಬೇಕು ಅಂತಂದರೆ ಕೆಲವು ವೇಸ್ ಅಂತ ಇರುತ್ತೆ, ಐ ಮೀನ್ ದಾರಿಗಳು ಅಥವಾ ವಿಧಗಳು ಅಂತ ಇರುತ್ತಲ್ಲ, ಆ ವಿಧಗಳನ್ನು ಈಗ ನೋಡ್ತೀವಿ. ಸೊ ಮೊದಲನೇ ವಿಧ ಏನಾಗಿರುತ್ತೆ, ಮೊದಲನೇ ವಿಧ ಬಂದು ಟೋಟಲ್ಸ್ ಮೆಥಡ್ ಇರುತ್ತೆ. ಟೋಟಲ್ಸ್ ಮೆಥಡ್ ಅಲ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ, ನಿಮ್ಮ ಈಗ ನೀವು ಒಂದು ಲೆಡ್ಜರ್ನ ಪ್ರಿಪೇರ್ ಮಾಡಿದ್ದೀರಿ ಅನ್ಕೊಳ್ಳಿ. ಲೆಡ್ಜರಲ್ಲಿ ಜೆ, ಇನ್ನು ಜರ್ನಲ್ ಅಲ್ಲಿ LF. ಸೊ ಇದು ಡೆಬಿಟ್, ಇದು ಕ್ರೆಡಿಟ್. ಇದು ಜಸ್ಟ್ ರಫ್ ಆಗಿ ಹಾಕಿದ್ದೀನಿ ಲೆಡ್ಜರ್. ಸೊ ಇದರಲ್ಲಿ ಟೋಟಲ್ಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಇದು ಪರ್ಚೇಸ್ ಲೆಡ್ಜರ್ ಅನ್ಕೊಂಡು, ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್ ಅಂತ ಇದೆ. ಅದರ ಎಂಟ್ರಿ ಏನಾಗುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಆಗುತ್ತಾ. ಸೊ 2 ಇದರಲ್ಲಿ ಯಾವ ಸೈಡ್ ಬರುತ್ತೆ, ಆಬ್ವಿಯಸ್ಲಿ ಡೆಬಿಟ್ ಸೈಡ್ ಬರುತ್ತೆ. ಸೊ ಅದಕ್ಕೆ ಟು ಕ್ಯಾಶ್ ಅಮೌಂಟ್ ಮೇ ಬಿ 5000 ಇತ್ತು ಅದು. ಸೊ ಇಲ್ಲಿ ನೀವೇನ್ ಮಾಡ್ತೀರಿ, 5000 ಅಂತ ಬರುತ್ತೆ. ಇನ್ನೂ ಒಂದು ಎಂಟ್ರಿ ಆಗಿದೆ, ಸೇಮ್ ಪರ್ಚೇಸ್ ಇದೆ. ಸೊ ಪರ್ಚೇಸ್ goods for rupees 20,000 from ರಾಮ್ ಅಂತ ಇರುತ್ತೆ. ಸೊ ರಾಮ್ ಅನ್ನುವಂಥ ವ್ಯಕ್ತಿ ಕಡೆಯಿಂದ ನೀವು 20,000 ರೂಪಾಯಿಯಷ್ಟು ಪರ್ಚೇಸ್ ಮಾಡಿದ್ದೀರಿ. ಸೊ 20 ರೂಪಾಯಿಯಷ್ಟು ಪರ್ಚೇಸ್ ಮಾಡಿದ್ದೀರಿ ಅಂತ ಅಷ್ಟೇ ಇತ್ತು, ಫಾರ್ ಕ್ಯಾಶ್ ಇಲ್ಲ ಅಂದರೆ ಆಬ್ವಿಯಸ್ಲಿ ದಿಸ್ ಇಸ್ ಆನ್ ಕ್ರೆಡಿಟ್ ಬೇಸ್. ಇದು ಕ್ರೆಡಿಟ್ ಬೇಸಲ್ಲಿ ಆಗಿರುತ್ತೆ. ಸೊ ಅಲ್ಲಿ ಜನರಲ್ ಎಂಟ್ರಿ ಏನಂತ ಬರುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ರಾಮ್ ಅಕೌಂಟ್. ಹೌದಾ. ಸೊ ಇದರಲ್ಲೂ 2 ಏನಾಗಿದೆ, ರಾಮ್ ಆಗಿದೆ. ಸೊ ಇಲ್ಲಿ 2 ರಾಮ್ ಅಕೌಂಟ್ ಬರುತ್ತೆ. ಸೊ ಈಗ ಇಲ್ಲಿ 20,000 ಬರುತ್ತೆ. ಸೇಮ್ ಅಮೌಂಟ್ 25,000 ಟೋಟಲ್ ಮಾಡಿದ್ರೆ 25,000, ಇನ್ನೂ ಸೇಮ್ 25,000. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತು, ಇಲ್ಲಿ ಬ್ಯಾಲೆನ್ಸ್ ಸೇಮ್ ಆಗಬೇಕು ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲಿ 25,000 rupees ಬೇಕಾಗಿರುತ್ತೆ. ಸೊ ಈ 25,000 rupees ಏನು ಮಾಡ್ತೀವಿ, ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಸೊ ಇದೇ ನೆಕ್ಸ್ಟ್ ಮಂತಿಗೆ ಬ್ಯಾಲೆನ್ಸ್ ಡ್ರಾ ಡೌನ್. ಸೊ ಇಲ್ಲಿ 25,000. ಇಲ್ಲಿ ಏನು ಮಾಡ್ತೀವಿ ನಾವು, ಟೋಟಲ್ಸ್ ಮೆಥಡ್ ಅಲ್ಲಿ ಇಲ್ಲಿ ಏನು ಅಮೌಂಟ್ ಬಂದಿರುತ್ತಲ್ಲ ಟೋಟಲ್ ಕಾಲಮ್ಸ್ ಅಲ್ಲಿ ಆ ಅಮೌಂಟ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಟೋಟಲ್ಸ್ ಮೆಥಡ್ ಅಲ್ಲಿ ಏನು ಮಾಡ್ತೀವಿ, ಟೋಟಲ್ ಅಮೌಂಟ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ. ಸೊ while preparing trial balance under totals method we will consider the total amount as the lump sum for trial balance. ಸೊ ಇನ್ನು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡುವಾಗ ಇಲ್ಲಿ ಇರ್ತಕ್ಕಂಥ ಅಮೌಂಟ್ ಅಲ್ಲಿ ಟೋಟಲ್ ಅಮೌಂಟ್ನೇ ತಗೋತೀವಿ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಬರುತ್ತೆ, ಬ್ಯಾಲೆನ್ಸಸ್ ಮೆಥಡ್. ಸೊ ಈ ಎರಡನೇ ಟೈಪ್ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಇಲ್ಲಿ ಇದು ಪರ್ಚೇಸ್ ಬುಕ್ ಆಗಿರೋ ಕಾರಣಕ್ಕೋಸ್ಕರ ಟೋಟಲ್ ಅಮೌಂಟ್ ಏನು ಬಂದಿರುತ್ತೆ ಅದನ್ನೇ ನಾವು ಕ್ಯಾರಿ ಡೌನ್ ಮಾಡ್ತೀವಿ. ಸೊ ಇನ್ ಕೇಸ್ ಇದೇನಾದರೂ ಕ್ಯಾಶ್ ಲೆಡ್ಜರ್ ಆಗಿತ್ತು ಅಂತಂದ್ರೆ ಏನು ಮಾಡ್ತೀವಿ, ನಿಮ್ಮ ಬ್ಯಾಲೆನ್ಸಿಂಗ್ ಅಮೌಂಟ್ ಬೇರೆ ಬಂದು ನಿಮ್ಮ ಟೋಟಲ್ ಅಮೌಂಟ್ಸ್ ಬೇರೆ ಬರುತ್ತೆ. ಹೌದಾ. ಸೊ ಕ್ಯಾಶಲ್ಲಿ ಡೆಬಿಟಲ್ಲಿ ಮತ್ತು ಕ್ರೆಡಿಟಲ್ಲಿ ಟೋಟಲ್ ಸೈಡಲ್ಲಿ ಒಂದು ಅಮೌಂಟ್ ಬಂದು ಬ್ಯಾಲೆನ್ಸಿಂಗ್ ಅಮೌಂಟ್ ಬೇರೆ ಥರ ಬಂದಿರುತ್ತೆ. ಸೊ ಆ ಬ್ಯಾಲೆನ್ಸಿಂಗ್ ಅಮೌಂಟಲ್ಲಿ ಅಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಲ್ಲಿ ಏನು ಬರುತ್ತಲ್ಲ ಅದನ್ನ ನೀವು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಹಾಕ್ತಾ ಹೋಗ್ತೀವಿ. ಸೊ ಹಿಯರ್ while preparing trial balance under balancing method we will consider the balancing figure as important for the trial balance. ಸೊ ಇದರಲ್ಲಿ ನೀವು ಇಲ್ಲಿ ಇರತಕ್ಕಂತಹ ಬ್ಯಾಲೆನ್ಸಿಂಗ್ ಅಮೌಂಟ್ನ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದಾದ್ಮೇಲೆ ಥರ್ಡ್ ಅಲ್ಲಿ
ಕಾಲಮ್ಸ್ ಬ್ಯಾಲೆನ್ಸ್ ಮೆಥಡ್. ಸೊ ನೀವು ಪ್ರಿಪೇರ್ ಮಾಡುವಂಥ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಯಾವ ಥರ ಕಾಲಮ್ಸ್ ಬಂದಿರುತ್ತೆ? ಒಂದು ಡೆಬಿಟ್ ಮತ್ತೆ ಇನ್ನೊಂದು ಕ್ರೆಡಿಟ್, ಇಷ್ಟೇ ಬಂದಿರುತ್ತಾ? ರಫಾಗಿ ಹಾಕಿದ್ದೀನಿ, ಡೆಬಿಟ್ಗೆ ಒಂದು ಕಾಲಮ್, ಕ್ರೆಡಿಟ್ಗೆ ಒಂದು ಕಾಲಮ್ ಬಂದಿರುತ್ತೆ. ಆದರೆ under total columns balancing method, here we will get 4 columns for amount columns. So here also debit and here also credit column. So here what you will write is, here you will write, these 2 columns for inner column. Understood? So ಇಲ್ಲಿ ನೀವು ಏನು ಮಾಡ್ತೀರಿ ಅಂದರೆ, total columns balances method ಅಲ್ಲಿ ನೀವು ಪ್ರಿಪೇರ್ ಮಾಡುವಂಥ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 4 ಅಮೌಂಟಿನ ಕಾಲಮ್ಸ್ ಇರುತ್ತೆ, 2 ಡೆಬಿಟ್ 2 ಕ್ರೆಡಿಟ್. ಸೊ ಇದರಲ್ಲಿ ಏನು ಮಾಡ್ತೀವಿ, ಮೊದಲನೇ 2 ಕಾಲಮ್ಸ್ ಏನಿರುತ್ತಲ್ಲ ಇದು ನಿಮ್ಮ ಇನ್ನರ್ ಕಾಲಮ್ಸ್ ಆಗಿರುತ್ತೆ. ಸೊ ಉಳಿದಿರ್ತಕ್ಕಂಥ ಈ 2 ಕಾಲಮ್ಸ್ ಏನಿದೆ ಇದು ಔಟರ್ ಕಾಲಮ್ ಆಗಿರುತ್ತೆ. ಸೊ ಇವು 3 ಥರದ ಮೆಥಡ್ಸ್ ಅಥವಾ ವೇಸ್ ನಾವು ಯೂಸ್ ಮಾಡಿಕೊಂಡು ನಿಮ್ಮ ಅಥವಾ ಯಾವುದಾದ್ರೂ ಒಂದು ಕಂಪನಿಯ ಬಿಸ್ನೆಸ್ನ ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡ್ತೀವಿ.